ಭೀಕರ ಪ್ರವಾಹದಲ್ಲಿ ಮಾಯವಾಯಿತು ಕಾರ್. ತೆಲಂಗಾಣ ಆಂಧ್ರಪ್ರದೇಶದಲ್ಲಿ ರಣಭೀಕರ ಮಳೆ ಪ್ರವಾಹ. ಭೀಕರ ಪ್ರವಾಹದಲ್ಲಿ ಮಾಯವಾಯಿತು ಕಾರು. ತೆಲಂಗಾಣ ಆಂಧ್ರದಲ್ಲಿ ರಣಭೀಕರ ಮಳೆ ಪ್ರವಾಹ. ಮೇದಕ್ ಜಿಲ್ಲೆಯಲ್ಲಿ ಭೀಕರ ಪ್ರವಾಹ ಪರಿಸ್ಥಿತಿ. ಪ್ರವಾಹದಲ್ಲಿ ಸಿಲುಕಿ ಕೊಚ್ಚಿ ಹೋದಂತಹ ಕಾರ್. ಆ ಒಂದು ಕಾರಿನಲ್ಲಿ ನಾಲ್ಕಾರು ಜನರು ಇದ್ರು ಅನ್ನುವಂತಹ ಮಾಹಿತಿ ಇದೆ. ಪ್ರವಾಹದಲ್ಲಿ ಮಾಯವಾಗಿರುವಂತಹ ಕಾರಿನ ಶೋಧ ಕಾರ್ಯಗಳು. ಎಸ್ ವೀಕ್ಷಕರೇ, ಭಾರತದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ. ಜಮ್ಮು ಕಾಶ್ಮೀರದ ವಿಚಾರವಾಗಿ ನಾನೇನು ಹೇಳಬೇಕು ಅಂತ ಏನಿಲ್ಲ. ಈಗ ಆಂಧ್ರ ಪ್ರದೇಶದಲ್ಲಿ ಹಾಗೂ ತೆಲಂಗಾಣದಲ್ಲಿ ಭಾರಿ ಮಳೆ ಆಗ್ತಾ ಇದೆ. मामा वो जरा बात भी मान रखो नु चड्डे चट्टो। ಎಸ್ ವೀಕ್ಷಕರೇ, ಭೀಕರ ಪ್ರವಾಹದಲ್ಲಿ ಮಾಯವಾಗ್ತಾ ಇರುವಂತಹ ಕಾರನ್ನು ನೋಡ್ತಾ ಇದ್ದೀರಾ. ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಭಾರಿ ಮಳೆ ಆಗ್ತಾ ಇರುವಂತದ್ದು. ಆ ಒಂದು ಪ್ರವಾಹದಲ್ಲಿ ಕಾರು ತೆಲುಗಂಡು ಹೋಗ್ತಾ ಇದೆ. ಆ ಕಾರ್ನೊಳಗೆ 4 ಜನ ಇದ್ದಾರೆ ಅನ್ನೋದು ಗೋಚರವಾಗುತ್ತೆ. ಬಟ್ ಆ ಕಾರನ್ನ ಕಾಪಾಡಿಕೊಳ್ಳಕ್ಕೂ ಕೂಡ ಆಗ್ತಾ ಇಲ್ಲ. ಆ ಒಂದು ಕಾರ್ನಲ್ಲಿ 4 ಜನ ಇದ್ರು ಎನ್ನುವಂತಹ ಮಾಹಿತಿ ಈಗ ಪತ್ತೆಯಾಗಿರುವಂತದ್ದು. ಪ್ರವಾಹದಲ್ಲಿ ಮಾಯವಾಗಿರುವಂತಹ ಕಾರಿನ ಶೋಧ ಕಾರ್ಯವನ್ನ ಶುರು ಮಾಡಿದ್ದಾರೆ. ರಣಭೀಕರ ಮಳೆಗೆ ಮನೇಲೇ ಇರೋದು ಒಳ್ಳೆಯದು. ಭೀಕರ ಪ್ರವಾಹದಲ್ಲಿ ಮಾಯವಾಯಿತು ಕಾರ್. ತೆಲಂಗಾಣ ಆಂಧ್ರಪ್ರದೇಶದಲ್ಲಿ ರಣಭೀಕರ ಮಳೆ ಪ್ರವಾಹ. ಭೀಕರ ಪ್ರವಾಹದಲ್ಲಿ ಮಾಯವಾಯಿತು ಕಾರು. ತೆಲಂಗಾಣ ಆಂಧ್ರದಲ್ಲಿ ರಣಭೀಕರ ಮಳೆ ಪ್ರವಾಹ. ಮೇದಕ್ ಜಿಲ್ಲೆಯಲ್ಲಿ ಭೀಕರ ಪ್ರವಾಹ ಪರಿಸ್ಥಿತಿ. ಪ್ರವಾಹದಲ್ಲಿ ಸಿಲುಕಿ ಕೊಚ್ಚಿ ಹೋದಂತಹ ಕಾರ್. ಆ ಒಂದು ಕಾರಿನಲ್ಲಿ ನಾಲ್ಕಾರು ಜನರು ಇದ್ರು ಅನ್ನುವಂತಹ ಮಾಹಿತಿ ಇದೆ. ಪ್ರವಾಹದಲ್ಲಿ ಮಾಯವಾಗಿರುವಂತಹ ಕಾರಿನ ಶೋಧ ಕಾರ್ಯಗಳು. ಎಸ್ ವೀಕ್ಷಕರೇ, ಭಾರತದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ. ಜಮ್ಮು ಕಾಶ್ಮೀರದ ವಿಚಾರವಾಗಿ ನಾನೇನು ಹೇಳಬೇಕು ಅಂತ ಏನಿಲ್ಲ. ಈಗ ಆಂಧ್ರ ಪ್ರದೇಶದಲ್ಲಿ ಹಾಗೂ ತೆಲಂಗಾಣದಲ್ಲಿ ಭಾರಿ ಮಳೆ ಆಗ್ತಾ ಇದೆ. मामा वो जरा बात भी मान रखो नु चड्डे। ಎಸ್ ವೀಕ್ಷಕರೇ, ಭೀಕರ ಪ್ರವಾಹದಲ್ಲಿ ಮಾಯವಾಗ್ತಾ ಇರುವಂತಹ ಕಾರನ್ನು ನೋಡ್ತಾ ಇದ್ದೀರಾ. ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಭಾರಿ ಮಳೆ ಆಗ್ತಾ ಇರುವಂತದ್ದು. ಆ ಒಂದು ಪ್ರವಾಹದಲ್ಲಿ ಕಾರು ತೆಲುಗಂಡು ಹೋಗ್ತಾ ಇದೆ. ಆ ಕಾರ್ನೊಳಗೆ 4 ಜನ ಇದ್ದಾರೆ ಅನ್ನೋದು ಗೋಚರವಾಗುತ್ತೆ. ಬಟ್ ಆ ಕಾರನ್ನ ಕಾಪಾಡಿಕೊಳ್ಳಕ್ಕೂ ಕೂಡ ಆಗ್ತಾ ಇಲ್ಲ. ಆ ಒಂದು ಕಾರ್ನಲ್ಲಿ 4 ಜನ ಇದ್ರು ಎನ್ನುವಂತಹ ಮಾಹಿತಿ ಈಗ ಪತ್ತೆಯಾಗಿರುವಂತದ್ದು. ಪ್ರವಾಹದಲ್ಲಿ ಮಾಯವಾಗಿರುವಂತಹ ಕಾರಿನ ಶೋಧ ಕಾರ್ಯವನ್ನ ಶುರು ಮಾಡಿದ್ದಾರೆ. ರಣಭೀಕರ ಮಳೆಗೆ ಮನೇಲೇ ಇರೋದು ಒಳ್ಳೆಯದು.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.